ಪ್ರಿಯ ಸ್ನೇಹಿತರೆ, ಜಿ ಫ್ಯಾಕ್ಟರ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮಹಾರಾಷ್ಟ್ರದ ಥಾಣೆಯಲ್ಲಿ ಒಬ್ಬ ವ್ಯಕ್ತಿ ತನ್ನ ತಂಗಿಗೆ 12ನೆಯ ವಯಸ್ಸಿನಲ್ಲಿ ಮೊದಲನೇ ಬಾರಿಗೆ ಪೀರಿಯಡ್ಸ್ ಆಗಿ ಆಕೆಯ ವಸ್ತ್ರಗಳ ಮೇಲೆ ರಕ್ತದ ಕಲೆಗಳಾಗಿರುತ್ತದೆ. ಇದನ್ನು ಗಮನಿಸಿದ ಆ ವ್ಯಕ್ತಿ ತನ್ನ ತಂಗಿ ಯಾರೊಂದಿಗೋ ಲೈಂಗಿಕವಾಗಿ ಅಕ್ರಮ ಸಂಬಂಧವನ್ನು ಹೊಂದಿದ್ದಾಳೆ, ಆದ್ದರಿಂದ ರಕ್ತ ಬಂದಿರುತ್ತದೆ ಎಂದು ತಪ್ಪಾಗಿ ಭಾವಿಸಿ ತನ್ನ 12 ವರ್ಷದ ತನ್ನ ತಂಗಿಯನ್ನೇ ನಿರ್ದಾಕ್ಷಿಣ್ಯವಾಗಿ ಕೊಲ್ಲುತ್ತಾನೆ. ನಂತರ ಕೋರ್ಟಿನಲ್ಲಿ ಮಹಿಳೆಯರಿಗೆ ಬರುವ ಪೀರಿಯಡ್ಸ್ ಬಗ್ಗೆ ತನಗೇನು ತಿಳಿದಿಲ್ಲವೆಂದು ಹೇಳುತ್ತಾನೆ. ಇದೇ ರೀತಿಯಲ್ಲಿ ತುಂಬ ಜನಕ್ಕೆ ಈ ಪೀರಿಯಡ್ಸ್ ತಿಳಿದಿಲ್ಲ. ಹಾಗೆ ಶಾಲೆಗಳಲ್ಲಿ ಈ ವಿಷಯದ ಬಗ್ಗೆ ಸರಿಯಾಗಿ ವಿವರಿಸುವುದಿಲ್ಲ. ಸಮಾಜದಲ್ಲಿ ಈ ಪೀರಿಯಡ್ಸ್ ಬಗ್ಗೆ ಮಾತನಾಡಲು ಜನರು ತುಂಬ ಮುಜುಗರ ಪಡುತ್ತಾರೆ. ಇದರಿಂದಾಗಿ ಪುರುಷರಿಗೆ ಮಾತ್ರವಲ್ಲ, ಮಹಿಳೆಯರಿಗೂ ಪೀರಿಯಡ್ಸ್ ಸಮಯದಲ್ಲಿ ತಮ್ಮ ದೇಹದಲ್ಲಿ ಏನಾಗುತ್ತಿದೆ ಎಂಬುದು ತಿಳಿದಿಲ್ಲ. ಅದಕ್ಕೆ ಈ ವಿಡಿಯೋ ಬರೀ ಹೆಂಗಸರಿಗೆ ಮಾತ್ರವಲ್ಲ, ಪುರುಷರು ಖಂಡಿತ ನೋಡಲೇಬೇಕು. ಏಕೆಂದರೆ ಪೀರಿಯಡ್ಸ್ ಸಮಯದಲ್ಲಿ ಮಹಿಳೆಯರು ಎಷ್ಟು ತೊಂದರೆ ಅನುಭವಿಸುತ್ತಾರೆ, ಅವರ ದೇಹದಲ್ಲಿ ಯಾವ ರೀತಿಯ ಬದಲಾವಣೆಗಳು ಸಂಭವಿಸುತ್ತವೆ. ಇಂತಹ ವಿಷಯಗಳನ್ನೆಲ್ಲ ತಿಳಿದ ಮೇಲೆ ಹೆಣ್ಣಿನ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಗೌರವ ಮೂಡುತ್ತದೆ. ಹಾಗೆ ಆ ಸಮಯದಲ್ಲಿ ಆ ಮಹಿಳೆಗೆ ಸಪೋರ್ಟ್ ಆಗಿ ಇರಬಹುದು. ಹಾಗಾದರೆ ಈ ವಿಡಿಯೋದಲ್ಲಿ ಪೀರಿಯಡ್ಸ್ ಎಂದರೇನು, ಅವು ಏಕೆ ಸಂಭವಿಸುತ್ತವೆ ಮತ್ತು ಪೀರಿಯಡ್ಸ್ ಸಮಯದಲ್ಲಿ ದೇಹದಲ್ಲಿ ಯಾವ ಬದಲಾವಣೆಗಳು ಸಂಭವಿಸುತ್ತವೆ, ಆ ಸಮಯದಲ್ಲಿ ಹೆಣ್ಣಿನ ಮನಸ್ಥಿತಿ ಏಕೆ ಬದಲಾವಣೆಗಳು ಸಂಭವಿಸುತ್ತವೆ, ಈಗ ಅನೇಕ ಮಹಿಳೆಯರ ಮೇಲೆ ಪರಿಣಾಮ ಬೀರುತ್ತಿರುವ PCOS ಎಂದರೇನು, ಅವುಗಳನ್ನು ಕಡಿಮೆ ಮಾಡುವುದು ಹೇಗೆ, ಈ ವಿಡಿಯೋದಲ್ಲಿ ಪೀರಿಯಡ್ಸ್ಗೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಆದ್ದರಿಂದ ನಿಮ್ಮ ಎಲ್ಲ ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರಿಗೆ ಈ ವಿಡಿಯೋವನ್ನು ವೀಕ್ಷಿಸಲು ತಿಳಿಸಿ. ವಿಷಯಕ್ಕೆ ಹೋಗುವುದಾದರೆ, ಪೀರಿಯಡ್ಸ್ ಅನ್ನು ಕನ್ನಡದಲ್ಲಿ ಋತುಚಕ್ರ ಅಥವಾ ಅವಧಿ ಎಂದು ಕರೆಯಲಾಗುತ್ತದೆ. ಪ್ರತಿ ಹುಡುಗಿಯ ಜೀವನದಲ್ಲಿ ಪ್ರತಿ ತಿಂಗಳು ನಡೆಯುವ ಸಾಮಾನ್ಯ ಜೈವಿಕ ಪ್ರಕ್ರಿಯೆಯು ಸರಳವಾಗಿ ಹೇಳುವುದಾದರೆ, ಪ್ರತಿ ತಿಂಗಳು ಮಹಿಳೆಯ ದೇಹವು ಗರ್ಭಿಣಿಯಾಗಲು ಸಿದ್ಧವಾಗುತ್ತದೆ. ಆದರೆ ಅದು ಗರ್ಭಿಣಿಯಾಗದಿದ್ದರೆ ಅದು ರಕ್ತದ ರೂಪದಲ್ಲಿ ಹೊರಬರುತ್ತದೆ. ಹೀಗೆ ಋತುಚಕ್ರ ಎಂದು ಕರೆಯಲ್ಪಡುವ ಚಕ್ರದಲ್ಲಿ ಪ್ರತಿ 28 ಅಥವಾ 29 ದಿನಗಳಿಗೊಮ್ಮೆ ಪುನರಾವರ್ತಿಸುತ್ತದೆ. ಇದನ್ನ ಋತುಚಕ್ರ ಅಥವಾ ಅವಧಿ ಎಂದು ಕರೆಯಲಾಗುತ್ತದೆ. ಮನುಷ್ಯರು ಮಾತ್ರವಲ್ಲದೆ ಮಂಗಗಳು, ಚಿಂಪಾಂಜಿ, ಬಾವಲಿಗಳು, ಇಲಿಗಳು ಮತ್ತು ಆನೆಗಳಂತಹ ಕೆಲವು ಪ್ರಾಣಿಗಳು ಈ ಋತುಚಕ್ರವಿದೆ ಎಂಬುದು ನಿಮಗೆ ತಿಳಿದಿದೆ. ಸಾಮಾನ್ಯವಾಗಿ ಹೆಣ್ಣು ಮಗು ಜನಿಸಿದಾಗ ಅವಳ ಅಂಡಾಶಯದಲ್ಲಿ ಕೆಲವು ಲಕ್ಷಾಂತರ ಮೊಟ್ಟೆಗಳು ಇರುತ್ತವೆ. ಆದರೆ ಅವು ಸರಿಯಾದ ವಯಸ್ಸು ಅಥವಾ ಹಂತವನ್ನು ತಲುಪುವವರೆಗೆ ನಿಷ್ಕ್ರಿಯವಾಗಿರುತ್ತವೆ. ಸಾಮಾನ್ಯವಾಗಿ ಹುಡುಗಿಯರು 8 ರಿಂದ 13 ವರ್ಷ ವಯಸ್ಸಿನಲ್ಲಿ ಪ್ರೌಢಾವಸ್ಥೆಯನ್ನು ಪ್ರವೇಶಿಸುತ್ತಾರೆ. ಆ ಸಮಯದಲ್ಲಿ ಅವರು ಮೊದಲ ಬಾರಿಗೆ ತಮ್ಮ ಮೊದಲ ಪೀರಿಯಡ್ಸ್ ಪಡೆಯುತ್ತಾರೆ. ಇಲ್ಲಿಂದ ಪ್ರಾರಂಭವಾಗುವ ಅವಧಿಗಳು ಅವಳ 45 ರಿಂದ 55 ವರ್ಷಗಳನ್ನು ತಲುಪುವವರೆಗೆ ಮುಂದುವರಿಯುತ್ತದೆ ಮತ್ತು ನಂತರ ನಿಲ್ಲುತ್ತದೆ. ಪ್ರತಿಯೊಬ್ಬ ಮಹಿಳೆಯರಲ್ಲಿ ಇದು ವಿಭಿನ್ನವಾಗಿರುತ್ತದೆ. ಈಗ ಅವಧಿ ಬಂದಾಗ ದೇಹದೊಳಗೆ ಏನಾಗುತ್ತದೆ, ಅವಧಿಗಳು ಏಕೆ ಸಂಭವಿಸುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ. ಬಹಳ ಎಚ್ಚರಿಕೆಯಿಂದ ಆಲಿಸಿ. ಮೊದಲನೇದಾಗಿ, ನಮ್ಮ ಮೆದುಳಿನಲ್ಲಿರುವ ಪಿಟ್ಯೂಟರಿ ಗ್ರಂಥಿಯು 2 ರೀತಿಯ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತದೆ. ಒಂದು FSH, ಇದು ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಮತ್ತು ಇನ್ನೊಂದು LH, ಇದು ಲ್ಯೂಟನೈಸಿಂಗ್ ಹಾರ್ಮೋನ್ ಎಂದು ಕರೆಯಲಾಗುತ್ತದೆ. ಇವು ರಕ್ತದ ಮೂಲಕ ಪ್ರಯಾಣಿಸಿ ಓವರಿ ಅಂದರೆ ಅಂಡಾಶಯವನ್ನು ತಲುಪುತ್ತವೆ. ಈ ಹಾರ್ಮೋನ್ಗಳು ಅಂಡಾಶಯದಲ್ಲಿರುವ 5 ರಿಂದ 20 ಕೋಶಗಳನ್ನು ಅಥವಾ ಸೆಲ್ಸ್ ಅಥವಾ ಪಾಲಿಕಲ್ಸ್ ಕ್ರಿಯಾಶೀಲವಾಗುವಂತೆ ಮಾಡುತ್ತವೆ. ಕೋಶಕಗಳು ಅಥವಾ ಪಾಲಿಕಲ್ಸ್ ಎಂದರೆ ಮತ್ತೇನೂ ಅಲ್ಲ, ದ್ರವಗಳನ್ನು ಒಳಗೊಂಡಿರುವ ಸಣ್ಣ ಚೀಲಗಳಲ್ಲದೆ ಬೇರೇನೂ ಅಲ್ಲ. ಆ ದ್ರವದ ಮಧ್ಯೆಯೇ ಎಗ್ ಇರುತ್ತದೆ. ಈ ಕಿರುಚೀಲಗಳು ಅಥವಾ ಪಾಲಿಕಲ್ಸ್ 12 ರಿಂದ 13 ದಿನಗಳವರೆಗೆ ಬೆಳವಣಿಗೆಯಾಗುತ್ತಲೇ ಇರುತ್ತವೆ. ಈ ಅನುಕ್ರಮದಲ್ಲಿ ಈ ಬೆಳವಣಿಗೆಯ ಪಾಲಿಕಲ್ಸ್ನಿಂದ ಈಸ್ಟ್ರೋಜನ್ ಹಾರ್ಮೋನ್ ಬಿಡುಗಡೆಯಾಗುತ್ತದೆ. ಇದು ಯುಟ್ರಸ್ನಲ್ಲಿ ಅಂದರೆ ಗರ್ಭಾಶಯದಂತಹ ಪೊರೆಯನ್ನ ಅಥವಾ ಪದರವನ್ನು ರೂಪಿಸಲು ಕಾರಣವಾಗುತ್ತದೆ. ಈ ಪದರವನ್ನು ಎಂಡೋಮೆಟ್ರಿಯಂ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅದು ಶೀಘ್ರದಲ್ಲಿ ಬಿಡುಗಡೆಯಾಗಲಿರುವ ಎಗ್ ಪುರುಷನ ವೀರ್ಯದೊಂದಿಗೆ ಫಲವತ್ತಾಗಿಸಿ ಹುಡುಗಿ ಗರ್ಭಿಣಿಯಾದರೆ ಈ ಎಂಡೋಮೆಟ್ರಿಯಂ ಪದರವು ಅಭಿವೃದ್ಧಿ ಹೊಂದುತ್ತಿರುವ ಭ್ರೂಣವನ್ನು ಒಳಗೆ ಹಿಡಿದಿಟ್ಟುಕೊಳ್ಳುವುದಲ್ಲದೆ ಹಾಗೆ ಅಂದರೆ ಇಂಪ್ಲಾಂಟೇಷನ್ ಮತ್ತು ಭ್ರೂಣವು ಬೆಳೆಯಲು ಅಗತ್ಯವಿರುವ ರಕ್ತ ಮತ್ತು ಪೋಷಕಾಂಶಗಳನ್ನು ಒದಗಿಸುತ್ತದೆ. ಒಮ್ಮೆ ಈ ಎಂಡೋಮೆಟ್ರಿಯಂ ಪದರವು ಗರ್ಭಾಶಯದಲ್ಲಿ ಭ್ರೂಣವನ್ನು ಹಿಡಿದಿಡಲು ಸಿದ್ಧವಾದ ನಂತರ ಮೆದುಳು ಈಗ LH ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುತ್ತದೆ. ಇದು 14 ದಿನಗಳ ನಂತರ ಸುಮಾರು ಗರಿಷ್ಠ ಮಟ್ಟವನ್ನು ತಲುಪುತ್ತದೆ. ಈ ಹಾರ್ಮೋನ್ ಅಂಡಾಶಯದಿಂದ
ಮೊಟ್ಟೆಯ ಬಿಡುಗಡೆಯನ್ನು ಪ್ರಚೋದಿಸುತ್ತದೆ. ನಾವು ಮೊದಲೇ ಹೇಳಿದಂತೆ 5 ರಿಂದ 20 ಕಿರುಚೀಲಗಳು ಅಂದರೆ ಪಾಲಿಕಲ್ಸ್ ಅಂಡಾಶಯದಲ್ಲಿ ಸಕ್ರಿಯವಾಗಿರುತ್ತವೆ ಮತ್ತು ಅಭಿವೃದ್ಧಿ ಹೊಂದುತ್ತವೆ. ಆದರೆ ಇವುಗಳಲ್ಲಿ ಉಳಿದವುಗಳಿಗೆ ಹೋಲಿಸಿದರೆ ಕೇವಲ ಒಂದು ಮೊಟ್ಟೆಯ ಅಂದರೆ ಕೋಶಕವು ಪಾಲಿಕಲ್ಸ್ ವೇಗವಾಗಿ ಬೆಳೆಯುತ್ತದೆ ಮತ್ತು ಇದನ್ನು ಪ್ರಬಲ ಕೋಶಕ ಅಥವಾ ಡಾಮಿನೇಟ್ ಪಾಲಿಕಲ್ಸ್ ಎಂದು ಕರೆಯುತ್ತಾರೆ. ಈಗ ಉತ್ತಮವಾಗಿ ಅಭಿವೃದ್ಧಿ ಹೊಂದಿದ ಪ್ರಬಲ ಕೋಶಕ ಅಥವಾ ಡಾಮಿನೇಟ್ ಪಾಲಿಕಲ್ಸ್ ಅಂಡಾಶಯದ ಹಂಚಿಗೆ ಬರುತ್ತದೆ. ನಂತರ ಕೋಶಕವು ಅಂದರೆ ಪಾಲಿಕಲ್ಸ್ ಛಿದ್ರಗೊಳ್ಳುತ್ತದೆ ಮತ್ತು ಮೊಟ್ಟೆಯು ಅದರಿಂದ ಬಿಡುಗಡೆಯಾಗುತ್ತದೆ. ಈ ರೀತಿಯಲ್ಲಿ ಮೊಟ್ಟೆಯ ಬಿಡುಗಡೆಯನ್ನ ಅಂಡೋತ್ಪತ್ತಿ ಎಂದು ಕರೆಯಲಾಗುತ್ತದೆ. ನಂತರ ಈ ರೀತಿಯಲ್ಲಿ ಬಿಡುಗಡೆಯಾದ ಮೊಟ್ಟೆಯ ಫಾಲೋಪಿಯನ್ ಟ್ಯೂಬ್ ಮೂಲಕ ಗರ್ಭಾಶಯವನ್ನು ತಲುಪುತ್ತದೆ. ಈ ಡಾಮಿನೇಟ್ ಪಾಲಿಕಲ್ಸ್ನೊಂದಿಗೆ ಇನ್ನೊಂದು ಬದಿಯಲ್ಲಿರುವಾಗ ಅಲ್ಲದೆ ಕೆಲವು ಪಾಲಿಕಲ್ಸ್ ಅಭಿವೃದ್ಧಿಗೊಂಡಿವೆ, ಆದರೆ ಅವೆಲ್ಲವೂ ಮುರಿದು ನಾಶವಾಗುತ್ತವೆ. ಅಲ್ಲದೆ ಪಾಲಿಕಲ್ಸ್ನಿಂದ ಮೊಟ್ಟೆಯ ಬಿಡುಗಡೆಯ ನಂತರ ಉಳಿದ ಪಾಲಿಕಲ್ಸ್ ಸೆಲ್ಲನ್ನು ಕಾರ್ಪಸ್ ಲೂಟಿಯಂ ಎಂದು ಕರೆಯಲಾಗುತ್ತದೆ. ಇದು ಪ್ರೊಜೆಸ್ಟೆರಾನ್ ಎಂಬ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುತ್ತದೆ. ಇದು ಗರ್ಭಾಶಯದಲ್ಲಿ ರೂಪುಗೊಂಡ ಎಂಡೋಮೆಟ್ರಿಯಂ ಪದರದ ದಪ್ಪವನ್ನು ಹೆಚ್ಚಿಸುತ್ತದೆ, ಏಕೆಂದರೆ ಮೊಟ್ಟೆಯನ್ನು ಫಲವತ್ತಾಗಿಸಿದರೆ ಅದು ಮೊಟ್ಟೆಯನ್ನು ಇಲ್ಲಿ ಅಳವಡಿಸಲು ಇಂಪ್ಲಾಂಟೇಷನ್ಗೆ ಸಹಾಯ ಮಾಡುತ್ತದೆ. ಸರಿ, ಈಗ ಮೊಟ್ಟೆಯ ಫಾಲೋಪಿಯನ್ ಟ್ಯೂಬ್ ಮೂಲಕ ಗರ್ಭಾಶಯವನ್ನು ತಲುಪುತ್ತದೆ. ಅದು ವೀರ್ಯದೊಂದಿಗೆ ಫಲವತ್ತಾಗುತ್ತದೆ. ಹುಡುಗಿ ಗರ್ಭಿಣಿಯಾದರೆ ಭ್ರೂಣವು ಈಗಾಗಲೇ ರೂಪುಗೊಂಡಿದೆ ಮತ್ತು ಸಿದ್ಧ ಎಂಡೋಮೆಟ್ರಿಯಂ ಪದರಕ್ಕೆ ಲಗತ್ತಿಸುತ್ತಿದೆ ಮತ್ತು ಇಲ್ಲಿ ಇಂಪ್ಲಾಂಟೇಷನ್ ಆಗುತ್ತಿದೆ. ಆ ಪದರದ ಮೂಲಕ ಭ್ರೂಣಕ್ಕೆ ಅಗತ್ಯವಿರುವ ಎಲ್ಲ ಪೋಷಕಾಂಶಗಳನ್ನು ಸಪ್ಲೈ ಮಾಡುತ್ತದೆ. ಹಾಗೆಯೇ ಅಂಡಾಣು ವೀರ್ಯದೊಂದಿಗೆ ಬೆರೆಯದೆ ಫಲವತ್ತಾಗದಿದ್ದರೆ ಸುಮಾರು 24 ಗಂಟೆಗಳ ನಂತರ ಅಂಡಾಣು ಕೂಡ ಶಿಥಿಲಗೊಂಡು ಸಾಯುವುದರಿಂದ ಗರ್ಭಾವಸ್ಥೆಯು ಬರುವುದಿಲ್ಲ. ಹಾಗಾಗಿ ಗರ್ಭಾವಸ್ಥೆಗೆ ಸಿದ್ಧವಾಗಿರುವ ಪದರವು ಕೆಲಸ ಮಾಡುವುದಿಲ್ಲ. ದೇಹವು ಅದನ್ನು ಮರು ಹೀರಿಕೊಳ್ಳದ ಕಾರಣ ಪದರವು ಗರ್ಭಾಶಯದಿಂದ ಯುತ್ರಾಸ್ನಿಂದ ಬೇರ್ಪಡಿಸುತ್ತದೆ ಮತ್ತು ಎಂಡೋಮೆಟ್ರಿಯಂ ಪದರದಲ್ಲಿ ಎಲ್ಲ ರಕ್ತನಾಳಗಳು ಬ್ಲಾಸ್ಟ್ ಆಗಿ ರಕ್ತ, ಎಂಡೋಮೆಟ್ರಿಯಂ ಕೋಶಗಳು, ಲೋಳೆ ಮತ್ತು ಇತರ ಅಂಗಾಂಶಗಳು ಒಟ್ಟಿಗೆ ಸೇರಿ ರಕ್ತದ ರೂಪದಲ್ಲಿ ಹೊರಬರುತ್ತವೆ. ಈ ಪ್ರಕ್ರಿಯೆಯನ್ನು ಮೆನ್ಸ್ಚುರೇಷನ್ ಅಥವಾ ಋತುಚಕ್ರ ಎಂದು ಕರೆಯಲಾಗುತ್ತದೆ. ಈ ಎಲ್ಲ ಅನಗತ್ಯ ಪದರವನ್ನು ತೆರವುಗೊಳಿಸಲು ಮತ್ತು ಹೊರಹಾಕಲು ಗರ್ಭಾಶಯಕ್ಕೆ ಕನಿಷ್ಠ 1 ವಾರ ಸಮಯ ಬೇಕಾಗುತ್ತದೆ. ಎಲ್ಲವನ್ನು ತೆರವುಗೊಳಿಸಿದ ನಂತರ ಚಕ್ರವು ಮತ್ತೆ ಪ್ರಾರಂಭವಾಗುತ್ತದೆ ಮತ್ತು ಪುನರಾವರ್ತಿಸುತ್ತದೆ. ಈ ಋತುಚಕ್ರದ ಚಕ್ರವು ಸಾಮಾನ್ಯವಾಗಿ 28 ದಿನಗಳವರೆಗೆ ಇರುತ್ತದೆ, ಆದರೆ ಕೆಲವು ಮಹಿಳೆಯರಲ್ಲಿ 22 ರಿಂದ 35 ದಿನಗಳನ್ನು ಹೊಂದಿರುತ್ತಾರೆ. ಮುಟ್ಟಿನ ಚಕ್ರವು ಮೊದಲ ದಿನದ ರಕ್ತಸ್ರಾವದಿಂದ ಪ್ರಾರಂಭವಾಗುತ್ತದೆ. ಇದು ಸರಿಸುಮಾರು 3 ರಿಂದ 7 ದಿನಗಳವರೆಗೆ ರಕ್ತಸ್ರಾವವಾಗುತ್ತದೆ. 6 ರಿಂದ 13 ದಿನಗಳ ನಂತರ ಎಂಡೋಮೆಟ್ರಿಯಂ ಪದರವನ್ನು ಸರಿಪಡಿಸಲಾಗುತ್ತದೆ ಮತ್ತು ಈ ಸಮಯದಲ್ಲಿ ಕೋಶಕಗಳು ಅಂದರೆ ಪಾಲಿಕ್ಯುಲರ್ ಸೆಲ್ ಸಹ ಅಭಿವೃದ್ಧಿಗೊಳ್ಳುತ್ತದೆ. ಆದ್ದರಿಂದ ಇದನ್ನು ಪಾಲಿಕ್ಯುಲರ್ ಅಂತ ಎಂದು ಕರೆಯಲಾಗುತ್ತದೆ. ಮುಂದಿನ ಅಂಡೋತ್ಪತ್ತಿ ಹಂತವು ಅಂಡಾಣು ಬಿಡುಗಡೆಯಾದ 14ನೇ ದಿನದ ಆ ಕಡೆಗೆ ಅಥವಾ ಈ ಕಡೆ ಇರುತ್ತದೆ. ಆದ್ದರಿಂದ 11 ರಿಂದ 17ರ ನಡುವಿನ ದಿನಗಳನ್ನು ಫಲವತ್ತಾದ ಹಂತ ಎಂದು ಕರೆಯುತ್ತಾರೆ. ಈ ಸಮಯದಲ್ಲಿ ನೀವು ಸೇರಿದರೆ ಗರ್ಭಿಣಿಯಾಗುವ ಅವಕಾಶಗಳು ಹೆಚ್ಚಾಗಿರುತ್ತದೆ. ಮುಂದಿನ 18 ರಿಂದ 28 ದಿನಗಳನ್ನು ಲೂಟಿಯಲ್ ಅಂತ ಎಂದು ಕರೆಯಲಾಗುತ್ತದೆ. ಈ ಹೊತ್ತಿಗೆ ಮೊಟ್ಟೆಯು ಈಗಾಗಲೇ ಬಿಡುಗಡೆಯಾಗಿದೆ, ಆದ್ದರಿಂದ ಅವಳು ಗರ್ಭಿಣಿಯಾಗಬಹುದು ಎಂದು ಎಂಡೋಮೆಟ್ರಿಯಂ ಪದರವು ದಪ್ಪವಾಗುತ್ತಿದೆ. ಯಾವುದೇ ಗರ್ಭಧಾರಣೆಯಾಗದಿದ್ದರೆ 28ನೆಯ ದಿನದಂದು ನಂತರ ಮತ್ತೆ ಮುಟ್ಟು ಬರುತ್ತದೆ ಮತ್ತು ಈ ಚಕ್ರವು ಪುನರಾವರ್ತನೆಯಾಗುತ್ತದೆ. ಆದರೆ ಈಗ ನಾವು 28 ದಿನಗಳ ಚಕ್ರದ ಬಗ್ಗೆ ಮಾತನಾಡುತ್ತಿದ್ದೇವೆ, ಆದರೆ ಇದು ಎಲ್ಲರಿಗೂ ಒಂದೇ ಅಲ್ಲ. 10 ರಿಂದ 15% ಮಹಿಳೆಯರು ಮಾತ್ರ ಈ 28 ದಿನಗಳ ಚಕ್ರವನ್ನು ಹೊಂದಿದ್ದಾರೆ ಮತ್ತು ಉಳಿದವರು 22 ದಿನಗಳಿಂದ 35 ದಿನಗಳವರೆಗೆ ಋತುಚಕ್ರದ ಉದ್ದವನ್ನು ಹೊಂದಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಇದು ಅವರ ದೇಹದಲ್ಲಿ ಬಿಡುಗಡೆಯಾಗುವ ಹಾರ್ಮೋನ್ಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಆದರೆ ಈ ಹಾರ್ಮೋನ್ಗಳು ನಮ್ಮ ಮನಸ್ಥಿತಿ, ನಡವಳಿಕೆ ಮತ್ತು ಎಲ್ಲವನ್ನು ಬದಲಾಯಿಸುವಷ್ಟು ಶಕ್ತಿಯುತವಾಗಿದೆ. ಮಹಿಳೆಯರಲ್ಲಿ ಋತುಚಕ್ರದಲ್ಲಿ ಅನೇಕ ಹಾರ್ಮೋನ್ಗಳು ಬದಲಾವಣೆಗಳು ಸಂಭವಿಸುತ್ತವೆ. ಈ ಗ್ರಾಫ್ನಲ್ಲಿ ನೀವು ಋತುಚಕ್ರದಲ್ಲಿ ಹಾರ್ಮೋನ್ಗಳ ಬದಲಾವಣೆಗಳನ್ನು ನೋಡಬಹುದು. ಯಾವ ಹಾರ್ಮೋನ್ಗಳು ಹೆಚ್ಚಾಗುತ್ತವೆ ಮತ್ತು ಕಡಿಮೆಯಾಗುತ್ತವೆ. ಈ ಹಾರ್ಮೋನ್ಗಳ ಬದಲಾವಣೆಯಿಂದಾಗಿ ಮಹಿಳೆಯರಿಗೆ ಮೊಡವೆಗಳು, ತಲೆನೋವು, ಬೆನ್ನು ನೋವು, ಮೂಡು ಸ್ವಿಂಗ್ಗಳು ಮತ್ತು ಆಲಸ್ಯ ಉಂಟಾಗುತ್ತದೆ. ಇದು ಮಹಿಳೆಯ ಜೀವಿತ ಅವಧಿಯಲ್ಲಿ ಒಂದಲ್ಲ 2 ಬಾರಿ ಅಲ್ಲ, ಸರಿಸುಮಾರು 450 ಬಾರಿ ಋತುಚಕ್ರ ಬರುತ್ತದೆ. ಪ್ರತಿ ಬಾರಿ ಪೀರಿಯಡ್ಸ್ ಬಂದಾಗ ಸುಮಾರು 60 ರಿಂದ 80 ಮಿಲಿ ಅಂದರೆ 2 ರಿಂದ 3 ಚಮಚದಷ್ಟು ರಕ್ತ ಕಳೆದು ಹೋಗುತ್ತದೆ. ಕೆಲವು ಹುಡುಗಿಯರು ಮುಟ್ಟಿನ ಸಮಯದಲ್ಲಿ ತೀವ್ರವಾದ ಹೊಟ್ಟೆ ನೋವನ್ನು ಅನುಭವಿಸುತ್ತಾರೆ, ಏಕೆಂದರೆ ನಾವು ಮೊದಲೇ ಹೇಳಿದಂತೆ ಗರ್ಭಧಾರಣೆಯಾಗದಿದ್ದರೆ ಎಂಡೋಮೆಟ್ರಿಯಂ ಪದರವು ಅಗತ್ಯವಿಲ್ಲದ ಅದನ್ನು ರಕ್ತದ ರೂಪದಲ್ಲಿ ಹೊರಹಾಕಲು ಪ್ರೋಸ್ಟೇಟ್ ಗ್ಲ್ಯಾಂಡಿನ್ ಹಾರ್ಮೋನ್ ಬಿಡುಗಡೆ ಮಾಡುತ್ತದೆ. ಇದರಿಂದ ಗರ್ಭಾಶಯದ ಸ್ನಾಯುಗಳು ಹಿಂಡುತ್ತವೆ, ಅಂದರೆ ಸ್ಕ್ವೀಜ್ ಆಗುತ್ತದೆ. ಇದರ ಅರ್ಥ ಗರ್ಭಾಶಯದಲ್ಲಿನ ಸ್ನಾಯುಗಳು ಹಿಂಡಿದವು ಮತ್ತು ತಿರುಚುತ್ತವೆ. ಸ್ನಾಯುಗಳು ಹಿಂಡುವ ತೀವ್ರತೆಯ ಬಿಡುಗಡೆಯಾಗುವ ಹಾರ್ಮೋನ್ ಅನ್ನು ಅವಲಂಬಿಸಿರುತ್ತದೆ. ಇದು ಕೆಲವರಲ್ಲಿ ಹೆಚ್ಚು, ಕೆಲವರಲ್ಲಿ ಇದು ಕಡಿಮೆ ಹಾರ್ಮೋನ್ ಬಿಡುಗಡೆಯಾಗುತ್ತದೆ. ಅದಕ್ಕಾಗಿ ಕೆಲವರು ನೋವು ಅನುಭವಿಸುವುದಿಲ್ಲ. ಕೆಲವರಿಗೆ ತೀರಾ ಸೌಮ್ಯವಾದ ನೋವು, ಕೆಲವರಿಗೆ ವಿಪರೀತ ನೋವು ಕಾಣಿಸಿಕೊಳ್ಳುತ್ತದೆ. ಆದರೆ ಪ್ರತಿದಿನ ವಾಕಿಂಗ್, ಯೋಗ ಮಾಡುವುದು, ಸಾಕಷ್ಟು ನೀರು ಕುಡಿಯುವುದು, ಕಬ್ಬಿಣಾಂಶ
ವಿಟಮಿನ್ ಸಿ ಇರುವ ಆಹಾರಗಳನ್ನು ಸೇವಿಸುವುದರಿಂದ ನೋವು ಉಂಟಾದಾಗ ಹೊಟ್ಟೆಯ ಕೆಳಭಾಗಕ್ಕೆ ಬೆಚ್ಚಗಿನ ಹೀಟಿಂಗ್ ಪ್ಯಾಡ್ ಹಚ್ಚುವುದರಿಂದ ಪೀರಿಯಡ್ ಸಮಯದಲ್ಲಿ ಉಂಟಾಗುವ ಅಸ್ವಸ್ಥತೆ ಮತ್ತು ನೋವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು. ಮುಂದೆ ಈ ಪೀರಿಯಡ್ಸ್ ಪ್ರತಿ ತಿಂಗಳು ನಿಯಮಿತವಾಗಿ ಬಂದರೆ ಯಾವುದೇ ತೊಂದರೆ ಇಲ್ಲ, ಏಕೆಂದರೆ ಅವು ತುಂಬ ಆರೋಗ್ಯಕರವಾಗಿರುತ್ತವೆ. ಆದರೆ ಈ ದಿನಗಳಲ್ಲಿ ಅನೇಕ ಜನರು ಅನಿಮಿಯತೆ ಪೀರಿಯಡ್ಸ್ನಿಂದ ಬಳಲುತ್ತಿದ್ದಾರೆ. ಅಂದರೆ ಅವರಿಗೆ ಸಮಯಕ್ಕೆ ಸರಿಯಾಗಿ ಮುಟ್ಟು ಬರುವುದಿಲ್ಲ. 28 ದಿನದಲ್ಲಿ ಬರಬೇಕಾದ ಅವಧಿ 40-50 ದಿನ ತಡವಾಗುತ್ತದೆ. ಆದರೆ PCOS ಅಥವಾ PCOD ಎಂಬ ಹಾರ್ಮೋನ್ ಸ್ಥಿತಿಯಿಂದ ಇದು ಉಂಟಾಗಬಹುದು ಎಂಬ ಕಾರಣದಿಂದ ಹಲವರು ಇದನ್ನು ಲಘುವಾಗಿ ಪರಿಗಣಿಸುತ್ತಾರೆ. ಆದ್ದರಿಂದ ತಕ್ಷಣವೇ ಜಾಗರೂಕರಾಗಿರಿ. PCOS ಮತ್ತು PCOD ಒಂದೇ ಎಂದು ಅನೇಕ ಜನರು ಭಾವಿಸುತ್ತಾರೆ, ಆದರೆ ಅವುಗಳಿಗೆ ಸ್ವಲ್ಪ ವ್ಯತ್ಯಾಸವಿದೆ. ಮೊದಲನೇದಾಗಿ PCOS ಎಂದರೆ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್. ದೇಹದಲ್ಲಿ ಹಾರ್ಮೋನ್ ಅಸಮತೋಲನದಿಂದ ಇದು ಉಂಟಾಗುತ್ತದೆ. ಅದು ಹೇಗೆ ಎಂದು ನಾವು ಮೊದಲೇ ಹೇಳಿದ್ದೇವೆ. ಮೆದುಳಿನಲ್ಲಿರುವ ಪಿಟ್ಯುಟರಿ ಗ್ರಂಥಿಯಿಂದ FSH ಮತ್ತು LH ಹಾರ್ಮೋನ್ಗಳು ಬಿಡುಗಡೆಯಾಗುತ್ತವೆ. ಆದರೆ PCOS ಇರುವವರಲ್ಲಿ LH FSHಗಿಂತ ಹೆಚ್ಚು ಬಿಡುಗಡೆಯಾಗುತ್ತದೆ. ಈ ಕೋಶಕ ಪ್ರಚೋದನೆಯ ಹಾರ್ಮೋನ್ ಕಡಿಮೆ ಬಿಡುಗಡೆಯಿಂದಾಗಿ ಕಿರುಚೀಲಗಳು ಸಂಪೂರ್ಣವಾಗಿ ಅಭಿವೃದ್ಧಿಯಾಗುವುದಿಲ್ಲ ಮತ್ತು ಅದರಿಂದ ಮೊಟ್ಟೆಯು ಬಿಡುಗಡೆಯಾಗುವುದಿಲ್ಲ ಮತ್ತು ಬಿಡುಗಡೆಯಾಗದ ಮೊಟ್ಟೆಗಳು ಚೀಲಗಳಲ್ಲಿ ಬದಲಾಗುತ್ತವೆ. ಅಂಡಾಶಯದಲ್ಲಿ ಈ ದ್ರವ ತುಂಬಿದ ಚೀಲಗಳು ಆಂಡ್ರೋಜನ್ ಮತ್ತು ಟೆಸ್ಟೋಸ್ಟೆರಾನ್ನಂತಹ ಪುರುಷ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತವೆ. ಈ ಕಾರಣದಿಂದಾಗಿ ಪುರುಷರಿಗೆ ಸಂಬಂಧಿಸಿದ ಕೆಲವು ರೋಗ ಲಕ್ಷಣಗಳು ಮಹಿಳೆಯರಲ್ಲಿಯೂ ಕಂಡುಬರುತ್ತದೆ. ಉದಾಹರಣೆಗೆ ತುಟಿಗಳ ಮೇಲೆ ಕೂದಲು ಬೆಳವಣಿಗೆ, ದಾಡಿ ಬೆಳೆಯುವುದು, ಕೂದಲು ಉದುರುವಿಕೆ, ಮೊಡವೆ, ಅನಿಯಮಿತ ಮುಟ್ಟಿನ ಚಕ್ರಗಳು ಮತ್ತು ಅಂತಿಮವಾಗಿ ಬಂಜೆತನ. ಇದಲ್ಲದೆ ಈ PCOS ದೀರ್ಘಾವಧಿಯಲ್ಲಿ ಮಧುಮೇಹ, ಹೃದ್ರೋಗ, ಅಧಿಕ BP, ಸ್ಥೂಲಕಾಯತೆಗೆ ಕಾರಣವಾಗಬಹುದು. ಮುಂದಿನ PCOD ಎಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸಸ್. ಅಲ್ಲಿ ಅಭಿವೃದ್ಧಿಯಾಗುವ ಮೊಟ್ಟೆಗಳು ಅಂಡಾಶಯದಿಂದ ಬಿಡುಗಡೆಯಾಗುತ್ತವೆ ಅಥವಾ ಚೀಲಗಳು ರೂಪುಗೊಳ್ಳುತ್ತವೆ. ಹೆಚ್ಚಿನ ಜನರಲ್ಲಿ ಈ PCOD ತುಂಬ ಸಾಮಾನ್ಯವಾಗಿದೆ, ಆದರೆ ಇದು PCOSನಷ್ಟು ಅಪಾಯಕಾರಿ ಅಲ್ಲ. ಇದು ಸಾಮಾನ್ಯ ಔಷಧ, ಆಹಾರದ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡುವ ಮೂಲಕ ಇದನ್ನು ಕಡಿಮೆ ಮಾಡಬಹುದು. PCOS ಅಥವಾ PCOD ಮುಖ್ಯ ಲಕ್ಷಣವೆಂದರೆ ಅನಿಯಮಿತ ಪೀರಿಯಡ್ಸ್ಗಳು. ಹಾಗಾಗಿ ಯಾರಿಗಾದರೂ ಈ ಸಮಸ್ಯೆ ಇದ್ದಲ್ಲಿ ಕೂಡಲೇ ವೈದ್ಯರನ್ನು ಭೇಟಿ ಮಾಡಿ ನಿರ್ಲಕ್ಷ್ಯ ಮಾಡಬೇಡಿ. ಉತ್ತಮ ಆಹಾರದ ಸೇವನೆ, ಯೋಗಾಭ್ಯಾಸ, ತೂಕ ನಿಯಂತ್ರಣ ಮತ್ತು ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಬೇಕು. ಆದ್ದರಿಂದ ಸ್ನೇಹಿತರು, ಋತುಚಕ್ರದ PCOD PCOS ಸಮಸ್ಯೆಗಳ ಬಗ್ಗೆ ಸ್ಪಷ್ಟವಾಗಿ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ. ವಿಪರೀತ ನೋವು, ರಕ್ತಸ್ರಾವ, ಹಾರ್ಮೋನಿನ ಬದಲಾವಣೆಗಳು, ಮೂಡ್ ಬದಲಾವಣೆಗಳು ಒಂದೇ ಬಾರಿಗೆ ತುಂಬ ತೊಂದರೆಯಾಗಬಹುದು. ಹೆಂಗಸರು ತಿಂಗಳಿಗೊಮ್ಮೆ ಈ ಸಮಸ್ಯೆ ಎದುರಿಸುತ್ತಾರೆ, ಆದರೆ ಪೀರಿಯಡ್ಸ್ ವಿಷಯ ಬಂದಾಗ ಗಂಡಸರು ಇದು ನಮಗೆ ಸಂಬಂಧಿಸಿದ ಟಾಪಿಕ್ ಅಲ್ಲ ಎಂದುಕೊಳ್ಳುತ್ತಾರೆ. ಆದರೆ ಪುರುಷರಿಗೂ ಅವರ ಕಷ್ಟ ಏನು ಎಂಬುದು ತಿಳಿದಿರಬೇಕು. ಆ ಸಮಯದಲ್ಲಿ ಅವರಿಗೆ ಸಹಾಯ ಮಾಡಬೇಕು ಮತ್ತು ಬೆಂಬಲಿಸಬೇಕು. ಈಗ ನಾವು ಹೇಳಿರುವುದು ಗರ್ಭಿಣಿಯಾಗದೆ ಪೀರಿಯಡ್ಸ್ ಬಂದರೆ ಏನಾಗುತ್ತದೆ ಮತ್ತು ಗರ್ಭಿಣಿಯಾದರೆ 9 ತಿಂಗಳ ಗರ್ಭಾವಸ್ಥೆಯಲ್ಲಿ ಏನಾಗುತ್ತದೆ, ಭ್ರೂಣವು ಹೇಗೆ ಬೆಳೆಯುತ್ತದೆ. ನಾವು ಈಗಾಗಲೇ ನಮ್ಮ ಚಾನಲ್ನಲ್ಲಿ ಲೈಫ್ ಇನ್ಸೈಡ್ ದಿ ಹೋಮ್ ಎಂಬ ವಿಡಿಯೋವನ್ನು, ಇದೇ ರೀತಿಯ ವಿಷಯಗಳನ್ನು ಒಳಗೊಂಡಿರುವ ವಿಡಿಯೋವನ್ನು ಮಾಡಿದ್ದೇವೆ. ಒಮ್ಮೆ ನೀವು ಆ ವಿಡಿಯೋವನ್ನು ಪರಿಶೀಲಿಸಿ, ಅದು ತುಂಬ ಆಸಕ್ತಿದಾಯಕವಾಗಿರುತ್ತದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲವೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.